ಎಲ್ರಿಗೂ ನಮಸ್ಕಾರ. ವಿನು ವರ್ಷ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪೂರ್ತಿ ವಿಡಿಯೋನ ನೋಡಿ. ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋದಲ್ಲಿ ತುಂಬ ಒಳ್ಳೊಳ್ಳೆ ಡಿಸೈನ್ಸ್ಗಳನ್ನ ತೋರಿಸಿದ್ದೀನಿ, ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ವಿಡಿಯೋಗೆ. ಈ ಫ್ರಾಕ್ ಬಂದು ಬೇಬಿ ಫ್ರಾಕು. ಲಾಸ್ಟ್ ವಿಡಿಯೋದಲ್ಲಿ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಇದು ಬಂದು ಲೆಹೆಂಗಾ ಸ್ಟಿಚ್ ಮಾಡಿಸಿದ್ರು, ಅದರಲ್ಲಿ ಮಿಕ್ಕಿರುವಂಥ ಪೀಸಲ್ಲಿ ಚಿಕ್ಕ ಮಗುಗೆ ಒಂದು ಫ್ರಾಕ್ನ ರೆಡಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ನಾಮಕರಣ ಇದೆ ಅಂತ ಸ್ಟಿಚ್ ಮಾಡೋದು ಕೊಟ್ಟಿದ್ರು. ಪ್ಲೇಟೆಡ್ ಗೌನ್ ಟೈಪಲ್ಲಿ ಸ್ಟಿಚ್ ಮಾಡಿ ಅದಕ್ಕೆ ವಾಸ್ಕೋಟ್ನ ರೆಡಿ ಮಾಡಿದ್ದೀನಿ. ವಾಸ್ಕೋಟ್ಗೆ ಫಸ್ಟ್ ಟೈಮ್ ವರ್ಕ್ ಹಾಕಿ ಸ್ಟಿಚ್ ಮಾಡಿರೋ ಅಂಥದ್ದು. ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು. 1 ಇಯರ್ ಬೇಬಿಗೆ ರೆಡಿ ಮಾಡಿರೋವಂಥದ್ದಿದು. ತುಂಬಾ ಚೆನ್ನಾಗಿ ಬಂದಿದೆ. ಅದೇ ಮನೆಯ ಇನ್ನೊಂದು ಮಗುಗೆ ಕೂಡ, ಅಂದರೆ 7 ವರ್ಷದ ಪಾಪುಗೆ ರೆಡಿ ಮಾಡಿರೋವಂಥ ಬಟ್ಟೆ ಇದು. ಇಬ್ರಿಗೂ ಒಂದೇ ಥರ ಬೇಕು ಅಂತ ಹೇಳ್ಬಿಟ್ಟು ಒಂದೇ ಸ್ಯಾರಿಲಿ ಇಬ್ರಿಗೆ ರೆಡಿ ಮಾಡಿಸಿದ್ರು. ಇವ್ರದಕ್ಕೂ ಕೂಡ ಸೇಮ್ ಡಿಸೈನು, ವಾಸ್ಕೋಟ್ಗೆ ಸೇಮ್ ಡಿಸೈನ್ನ ವರ್ಕ್ ಹಾಕಿ ಸ್ಟಿಚ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು. ಇದು ಅಂಬ್ರೆಲಾ ಸ್ಕರ್ಟು, 1 ಇಯರ್ ಬೇಬಿಗೆ ರೆಡಿ ಮಾಡಿರೋವಂಥದ್ದು. ಅಂಬ್ರೆಲಾ ಸ್ಕರ್ಟ್ಗೆ ಅವರು ಈ 2 ಮಕ್ಳಿಗೂ ಸೇಮ್ ಕಲರಲ್ಲಿ, ಸೇಮ್ ಪ್ಯಾಟ್ರನಲ್ಲಿ ಸ್ಟಿಚ್ ಮಾಡಿಸಿದ್ದಾರೆ. ಅಂಬ್ರೆಲಾ ಸ್ಕರ್ಟಿಗೆ ಬಂದು ಈ ರೀತಿ ಆಲ್ಟರ್ ನೆಕ್ಕಲ್ಲಿ ಬ್ಲೌಸ್ನ ರೆಡಿ ಮಾಡಿಕೊಡಿ ಅಂತ ಫೋಟೋ ಕಳಿಸಿದ್ರು. ಅದೇ ರೀತಿ ರೆಡಿ ಮಾಡಿದ್ದೀನಿ. ಇದು ಇನ್ನೊಂದು ಮಗುಗೆ ಸೇಮ್ ಕಲರು, ಸೇಮ್ ಪ್ಯಾಟ್ರನ್ನಲ್ಲಿ ಡಿಸೈನ್ ಮಾಡಿರೋವಂಥದ್ದು. ತುಂಬಾ ಚೆನ್ನಾಗಿ ಬಂದಿತ್ತು. ಎರಡು ಕೂಡ ಆಲ್ಟರ್ ನೆಕ್ಕಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಬಂದು ದೊಡ್ಡೋರಿಗೆ ಅಂಬ್ರೆಲಾ ಸ್ಕರ್ಟ್ ಸ್ಟಿಚ್ ಮಾಡಿರೋವಂಥದ್ದು. 5 ಮೀಟ್ರ್ ಫ್ಯಾಬ್ರಿಕ್ ತೊಗೊಬಂದು ಕೊಟ್ಟಿದ್ರು, ಅದರಲ್ಲಿ ಸ್ಟಿಚ್ ಮಾಡಿರೋದು. ತುಂಬಾ ಚೆನ್ನಾಗಿ ಬಂದಿತ್ತು. ಅದಕ್ಕೆ ಬಂದು ಈ ರೀತಿಯಾಗಿ ಕಲಂಕಾರಿ ಬ್ಲೌಸಲ್ಲಿ ಪ್ಯಾಟ್ರನ್ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಫ್ರಂಟಲ್ಲಿ ಬಂದು ಬೋಟ್ ನೆಕ್ ಟೈಪಲ್ಲಿ ಸ್ಟಿಚ್ ಮಾಡಿದ್ದೀನಿ. ಸ್ಲೀವ್ಗೆ ಫುಲ್ಲು ಸ್ಕ್ಯಾಲಪ್ ಡಿಸೈನನ್ನು ಮಾಡಿದ್ದೀನಿ. ಸ್ಲೀವ್ಗೆ ಮತ್ತು ಫ್ರಂಟ್ ಟು ಬ್ಯಾಕ್ ಫುಲ್ಲು ಸ್ಕ್ಯಾಲಪ್ ಡಿಸೈನನ್ನು ರೆಡಿ ಮಾಡಿದ್ದೀನಿ. ಇದು ಇನ್ನೊಬ್ರದ್ದು ಅಂಬ್ರೆಲಾ ಸ್ಕರ್ಟು, ಸೇಮ್ ಕಲರ್ ಇದೆ, ಒಂದೇ ಮನೆಯವ್ರದ್ದು. ಅದಕ್ಕೆ ಈ ರೀತಿ ಬ್ಲ್ಯಾಕ್ ಕಲರ್ ಕಲಂಕಾರಿ ಬ್ಲೌಸಲ್ಲಿ ಇವ್ರದ್ದು ಫ್ರಂಟಲ್ಲಿ ಕ್ಲೋಸ್ ನೆಕ್ಕು ಮತ್ತು ಬ್ಯಾಕಲ್ಲಿ ಪ್ಯಾಟರ್ನ್ ಟೈಪು, ಸ್ಲೀವು ಮತ್ತು ಸೊಂಟದ ಸುತ್ತ ಸ್ಕ್ಯಾಲಪ್ ಡಿಸೈನನ್ನು ರೆಡಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಇದು ಒಂದು ಲೆಹೆಂಗಾ ಸ್ಯಾರಿ, ಫುಲ್ಲು ಹೊಸ ಸ್ಯಾರಿನೇ ತಂದುಕೊಟ್ಟಿದ್ರು, ಅದರಲ್ಲಿ ಪ್ಲೇಟೆಡ್ ಲೆಹೆಂಗಾನ ಸ್ಟಿಚ್ ಮಾಡಿದ್ದೀನಿ. ಅದಕ್ಕೆ ಬ್ಲೌಸು ವರ್ಕ್ ಹಾಕಿದ್ದೀನಿ. ಈ ಡಿಸೈನ್ ಅಂತೂ ತುಂಬಾ ಓಡ್ತಾ ಇದೆ. ನನ್ನ ಹತ್ರನೇ ಏನಿಲ್ಲ ಅಂದರೂ ವಾರಕ್ಕೆ 2 ಪೀಸು ಇದೇ ಡಿಸೈನ್ಗೆ ಆರ್ಡ್ರು ಬರ್ತಾಯಿದೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಕಡಿಮೆ ರೇಟಿಂದು ಕೂಡ. ಹಾಗಾಗಿ ಈ ಡಿಸೈನ್ ವಾರಕ್ಕೆ 2 ಬ್ಲೌಸ್ ಪೀಸ್ ಆದರೂ ಇದೇ ಡಿಸೈನ್ ಇರುತ್ತೆ, ತುಂಬ ಚೆನ್ನಾಗಿ ಓಡುತ್ತೆ. ಈ ಫ್ರಾಕ್ ಬಂದು ಅದರಲ್ಲಿ ಮಿಕ್ಕಿರೋ ಪೀಸಲ್ಲಿ, ಲೆಹೆಂಗಾ ಮಿಕ್ಕಿರೋ ಪೀಸಲ್ಲಿ ಈ ಥರ ಫ್ರಾಕ್ನ ರೆಡಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಬಂದು ಸಿಂಪಲ್ ಡಿಸೈನು, ಎಂಬ್ರಾಯ್ಡ್ರಿ ಡಿಸೈನು ಹಾಕಿ ನಾರ್ಮಲ್ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಸ್ಲೀವ್ಗೆ ಸೇಮ್ ಬಾರ್ಡರ್ನ ಕೊಟ್ಟಿದ್ದೀನಿ. ಇದು ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನು. ಪ್ಯಾಟ್ರನ್ ಬ್ಲೌಸಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬ್ಲಾಕ್ ಮೇಲೆ ಪ್ಯಾರಟ್ ಗ್ರೀನ್ ಗೋಲ್ಡ್ ಕಾಂಬಿನೇಷನ್ ಕೊಟ್ಟಿದೆ. ಸ್ಲೀವ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇದು ಪ್ಯೂರ್ ಮೈಸೂರು ಸಿಲ್ಕ್ ಬ್ಲೌಸು, ಗೋಲ್ಡ್ ಕಲರ್ ಜರಿ ಥ್ರೆಡ್ಡಲ್ಲಿ ವರ್ಕ್ ಮಾಡಿರೋವಂಥದ್ದು. ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಮೈಸೂರು ಸಿಲ್ಕ್ ಸ್ಯಾರಿನೇ. ಇದಕ್ಕೆ ಅವರು ಪಿಕಾಕ್ ಡಿಸೈನೇ ಬೇಕು ಅಂತ ಹೇಳಿದರು, ಹಾಗಾಗಿ ಅದಕ್ಕೆ ಈ ಥರ ಪಿಕಾಕ್ ಡಿಸೈನ್ನ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಸ್ಲೀವ್ಗೆ ಡಬಲ್ ಪಿಕಾಕ್ ಟೈಪಲ್ಲಿ ಬಂದಿತ್ತು, ಬಾರ್ಡರ್ ವಿತ್ ಡಬಲ್ ಪಿಕಾಕ್ ಬುಟ್ಟ.
ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು. ಅದು ಕಲಂಕಾರಿ ಬ್ಲೌಸಲ್ಲಿ ಪ್ಯಾಟ್ರನ್ ಬ್ಲೌಸು ಸ್ಟಿಚ್ ಮಾಡೋದಕ್ಕೆ ಹೇಳಿದರು. ಫ್ರಂಟಲ್ಲಿ ಸ್ಕ್ಯಾಲಪ್ ಡಿಸೈನು ಮತ್ತು ಬ್ಯಾಕಲ್ಲಿ ಬೋಟ್ ನೆಕ್ ಡಿಸೈನ್ ಟೈಪಲ್ಲಿ ಹೇಳಿದರು. ಅದೇ ರೀತಿ ರೆಡಿ ಮಾಡಿದ್ದೀನಿ. ಇವಾಗ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ ಇದು, ಸ್ಕ್ಯಾಲಪ್ ಡಿಸೈನ್ ಫ್ರಂಟಲ್ಲಿ, ಬ್ಯಾಕಲ್ಲಿ ಬೋಟ್ ನೆಕ್ಕು. ಸ್ಲೀವ್ಗೂ ಕೂಡ ಸ್ಕ್ಯಾಲಪ್ ಡಿಸೈನನ್ನು ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಅದು ಕೂಡ. ಇನ್ನು ಇವೆರಡು ನಾರ್ಮಲ್ ಲೈನಿಂಗ್ ಬ್ಲೌಸಸ್ಸು ಅವ್ರದ್ದೇ. ತುಂಬ ಆರ್ಡರ್ಸ್, ಒಂದೇ ಮನೆ ಒಬ್ರದ್ದೇ ಆರ್ಡರ್ಸ್ ಇದು. ಇದು ಕಲಂಕಾರಿ ಬ್ಲೌಸಲ್ಲೂ ಕೂಡ ನಾರ್ಮಲ್ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ಇದು ಕೂಡ ಕ್ಲೋಸ್ ನೆಕ್, ಫ್ರಂಟ್ ಡೀಪ್ ನೆಕ್ ಬ್ಲೌಸು, ಕಲಂಕಾರಿ ಬ್ಲೌಸಲ್ಲೇ. ಇವೆಲ್ಲ ಒಂದೇ ಮನೆಯವ್ರದ್ದು ಆರ್ಡರ್ಸು. 1 ವೀಕಲ್ಲಿ ಮುಗಿಸಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಅದು ಕೂಡ. ಇದು ಬಂದು ಒಬ್ರದ್ದು ಅವ್ರದ್ದೇ. ಈ ಸ್ಯಾರಿದಕ್ಕೆ ಏನು ಪ್ಯಾಟ್ರನ್ ಟೈಪಲ್ಲಿ ಏನು ಬೇಡ, ಜಸ್ಟ್ ಪೈಪಿಂಗ್ ಕೊಟ್ಟು ನಾರ್ಮಲ್ ಬ್ಲೌಸ್ನ ಸ್ಟಿಚ್ ಮಾಡಿ ಅಂತ ಕೊಟ್ಟಿದ್ರು. ಹಾಗಾಗಿ ಈ ರೀತಿ ಪೈಪಿಂಗನ್ನು ಕೊಟ್ಟು ನಾರ್ಮಲ್ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.